ರಾ ಫುಟೇಜ್ ಇದೆ, ಒಂದು ಇತಿಶ್ರೀ ಆಡ್ಬೋದಲ್ಲ, ಒಂದು ರಿಪೋರ್ಟ್ ನಿಜವಾಗಿ ಇಲ್ಲ ಸರ್, ನಾನು ಅದೇ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ. ಅವ್ರ ಹತ್ರ ಫುಟೇಜ್ ಇದೆಯಾ, ಫುಟೇಜಸ್ ಇದೆಯಾ ಗೊತ್ತಿಲ್ಲ. ಯಾಕಂದರೆ ನೋಡಿ, ಇಲ್ಲೇ ಒಂದು 20 ಕ್ಯಾಮ್ರಾ ಇದೆ. 20 ಕ್ಯಾಮ್ರಾ ಅಂದರೆ ಅಟ್ಲೀಸ್ಟ್ ಒಂದು 10 ಫುಟೇಜ್ ಇರಬೇಕಲ್ಲ ನಮ್ಮ ಹತ್ರ. ನಿಮ್ಮ ಹತ್ರನೇ ಕೇಳಿರ್ಬೇಕಲ್ಲ ಸರ್ಕಾರದವರು, ಸ್ವಲ್ಪ ದಯವಿಟ್ಟು ಫುಟೇಜ್ ಕೊಡಿ ಅಂತ. ಸೊ ಅದು ಯಾವ್ದು ಮಾಡ್ತಾ ಇದ್ದಾರೆ ನೋಡ್ಕೊಂಡು ಹೇಳ್ತಾರಲ್ಲ. ಆದರೆ ನಂದು ವಾದ ಏನಪ್ಪ ಅಂದರೆ, ಸಂವಾದ್ ಫೌಂಡೇಶನಿಗೆ ಏನು ಇಷ್ಟ ಆಸಕ್ತಿ, ಯಾಕೆ ಇಷ್ಟ ಆಸಕ್ತಿ? ಇವರೇ ಹೂ ಆರ್ ದೇ ಟು FSL ರಿಪೋರ್ಟ್ ತೋರಿಸೋಕ್ಕೆ? ಆದರೆ ಉದ್ದೇಶ ಭಾಳ ಕ್ಲಿಯರ್ ಇದೆ. ಸಮಾಜದಲ್ಲಿ ಆತಂಕ ಇಟ್ಟಾಗೆಲ್ಲ BJPಗೆ ಲಾಭ ಆಗುತ್ತೆ ಅಂತ ಭಾಳ ಕ್ಲಿಯರ್ ಆದಂಥ ಒಂದು ಮುಂಚೆಯಿಂದನೂ ರಿಪೋರ್ಟ್ ಇದೆ. ಒಂದು ಏಲ್ ಯೂನಿವರ್ಸಿಟಿ ರಿಪೋರ್ಟೇ ಇದೆ, ಸಮಾಜದಲ್ಲಿ ಗೊಂದಲ ಇದ್ದಾಗೆಲ್ಲ ರಾಜಕೀಯ ಲಾಭ BJPಗೆ ಆಗುತ್ತೆ ಅಂತ. ಹೌದಾ? ಏಲ್ ರಿಪೋರ್ಟ್ ನೋಡಿದ್ದೀರಲ್ಲ ಎಲ್ಲರೂ. ಈ ಸಂವಾದದ್ದು ಅದೇ ಕೆಲಸ, ಬೇರೆದೇನಿಲ್ಲ. ದೀಪ ಹಚ್ಚೋ ಕೆಲಸ ಮಾಡೇ ಇಲ್ಲ ಅವ್ರ ಲೈಫ್ನಲ್ಲಿ, ಬರೀ ಬೆಂಕಿ ಹಚ್ಚೋ ಕೆಲಸ. ಇವತ್ತು ಆ ರಿಪೋರ್ಟ್ ಇಟ್ಕೊಂಡು BJPಯವರು ಕುಣಿತಾ ಇದ್ದಾರೆ. ವೆರಿ ಕ್ಲಿಯರ್ಲಿ BJPಯವರು ಹತಾಶರಾಗಿ ಮೋದಿಯವರಿಗೆ ವಿಶ್ವಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವರಿಗೆ ಮತ್ತು ಕೇಶವ್ ಕುಂಜು ಮತ್ತು ಕೇಶವ್ ಕೃಪಾಗೆ ತೋರಿಸ್ಲಿಕ್ಕೆ ನಾವು ಬದುಕಿದ್ದೇವೆ, ಇನ್ನು ಇಲ್ಲಿ ನಾವು ಸತ್ತೋಗಿಲ್ಲ. ಅದಕ್ಕೆ ಇವತ್ತು ಬರೇ ಅವರಿಗೆ ಕಿವಿಗೇನು ಇಂಪಾಗಿ ಕೇಳುತ್ತೆ, RSS ಕಿವಿಗೇನು ಇಂಪಾಗಿ ಕೇಳುತ್ತೆ ಅಷ್ಟು ಮಾತ್ರ ಹೇಳೋದು. ಬಜೆಟ್ ಬಗ್ಗೆ ಮಾತಾಡ್ರಪ್ಪ ಅಂದರೆ ಇದು ಜಮೀರ್ ಬಜೆಟ್ ಅಂತಾರೆ. ಯಾವತ್ತನ ನಮ್ಮ ರಾಜ್ಯದ ಅಧಿವೇಶನದಲ್ಲಿ ಬಜೆಟ್ ಚರ್ಚೆನಲ್ಲಿ ಯಾವತ್ತನ ಹಿಂಗೆ ಕೇಳಿದ್ರ ತಾವೇ ಹೇಳಿ? ಜಾರ್ಜ್ ಅವರೇ ನಿಮಗೂ ಸಿಕ್ಕಿಲ್ಲ, ದಿನೇಶ್ ಅವರೇ ನಿಮಗೂ ಸಿಕ್ಕಿಲ್ಲ, ಇದು ಜಮೀರ್ ಬಜೆಟ್ ಅಂದರೆ ಏನು ಉದ್ದೇಶ ಏನು ಇವ್ರದ್ದು? ಚರ್ಚೆ ಮಾಡಲಿ, ಅಂಕಿ ಅಂಶದಲ್ಲಿ ಚರ್ಚೆ ಮಾಡಲಿ, ಪಬ್ಲಿಕ್ ಪಾಲಿಸಿ ಮೇಲೆ ಚರ್ಚೆ ಮಾಡಲಿ, ನಮ್ಮ ಯೋಜನೆ ಮೇಲೆ ಚರ್ಚೆ ಮಾಡಲಿ, ತಯಾರಿದ್ದೀವಿ. ಆ ಸಂವಾದ ಫೌಂಡೇಶನ್ ಹೇಳೋದಕ್ಕೆ RSS ಅವರಿಗೆ ಒಳ್ಳೇದು ಏನು ಕಿವಿಗೇನು ಒಳ್ಳೇದು ಕೇಳುತ್ತೆ ಅದು ಹೇಳೋಕ್ಕೆ ಸರ್ಕಾರನೂ ತಯಾರಿಲ್ಲ. ಅವರು ಏನಾದರೂ ಮಾಡಿಕೊಂಡು ಅವ್ರ ತಾಳಕ್ಕೆ ಕುಣಿಲಿ ಅವರು. ಸರ್, ಸರ್ಕಾರ ವಿಳಂಬ ಮಾಡ್ತಾ ಇರೋದ್ರಿಂದ FSL ರಿಪೋರ್ಟ್ ತರಿಸ್ಕೊಳ್ಳೋದು ಇದು ಇನ್ನಷ್ಟು ಚರ್ಚೆಗೆ, ಗೊಂದಲಕ್ಕೆ ನೋಡಿ. ನಾನು ಆಗಲೇ ಅದಕ್ಕೆ ನಾನು ಉತ್ತರಿಸಿದ್ದೀನಿ. ಅದು ಎಷ್ಟೆಷ್ಟು ಫುಟೇಜ್ ಇದೆ, ಏನೇನಿದೆ ಅದು ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಅವರು ಹೇಳ್ತಾರೆ, ಅದು ಡಿಪಾರ್ಟ್ಮೆಂಟ್ ಆಫ್ ಹೋಮಿಗೆ ಸಂಬಂಧಪಟ್ಟಿದ್ದು. ರಾ ಫುಟೇಜ್ ಇದೆ, ಒಂದು ಇತಿಶ್ರೀ ಆಡ್ಬೋದಲ್ಲ, ಒಂದು ರಿಪೋರ್ಟ್ ನಿಜವಾಗಿ ಇಲ್ಲ ಸರ್, ನಾನು ಅದೇ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ. ಅವ್ರ ಹತ್ರ ಫುಟೇಜ್ ಇದೆಯಾ, ಫುಟೇಜಸ್ ಇದೆಯಾ ಗೊತ್ತಿಲ್ಲ. ಯಾಕಂದರೆ ನೋಡಿ, ಇಲ್ಲೇ ಒಂದು 20 ಕ್ಯಾಮ್ರಾ ಇದೆ. 20 ಕ್ಯಾಮ್ರಾ ಅಂದರೆ ಅಟ್ಲೀಸ್ಟ್ ಒಂದು 10 ಫುಟೇಜ್ ಇರಬೇಕಲ್ಲ ನಮ್ಮ ಹತ್ರ. ನಿಮ್ಮ ಹತ್ರನೇ ಕೇಳಿರ್ಬೇಕಲ್ಲ ಸರ್ಕಾರದವರು, ಸ್ವಲ್ಪ ದಯವಿಟ್ಟು ಫುಟೇಜ್ ಕೊಡಿ ಅಂತ. ಸೊ ಅದು ಯಾವ್ದು ಮಾಡ್ತಾ ಇದ್ದಾರೆ ನೋಡ್ಕೊಂಡು ಹೇಳ್ತಾರಲ್ಲ. ಆದರೆ ನಂದು ವಾದ ಏನಪ್ಪ ಅಂದರೆ, ಸಂವಾದ್ ಫೌಂಡೇಶನಿಗೆ ಏನು ಇಷ್ಟ ಆಸಕ್ತಿ, ಯಾಕೆ ಇಷ್ಟ ಆಸಕ್ತಿ? ಇವರೇ ಹೂ ಆರ್ ದೇ ಟು FSL ರಿಪೋರ್ಟ್ ತೋರಿಸೋಕ್ಕೆ? ಆದರೆ ಉದ್ದೇಶ ಭಾಳ ಕ್ಲಿಯರ್ ಇದೆ. ಸಮಾಜದಲ್ಲಿ ಆತಂಕ ಇಟ್ಟಾಗೆಲ್ಲ BJPಗೆ ಲಾಭ ಆಗುತ್ತೆ ಅಂತ ಭಾಳ ಕ್ಲಿಯರ್ ಆದಂಥ ಒಂದು ಮುಂಚೆಯಿಂದನೂ ರಿಪೋರ್ಟ್ ಇದೆ. ಒಂದು ಏಲ್ ಯೂನಿವರ್ಸಿಟಿ ರಿಪೋರ್ಟೇ ಇದೆ, ಸಮಾಜದಲ್ಲಿ ಗೊಂದಲ ಇದ್ದಾಗೆಲ್ಲ ರಾಜಕೀಯ ಲಾಭ BJPಗೆ ಆಗುತ್ತೆ ಅಂತ. ಹೌದಾ? ಏಲ್ ರಿಪೋರ್ಟ್ ನೋಡಿದ್ದೀರಲ್ಲ ಎಲ್ಲರೂ. ಈ ಸಂವಾದದ್ದು ಅದೇ ಕೆಲಸ, ಬೇರೆದೇನಿಲ್ಲ. ದೀಪ ಹಚ್ಚೋ ಕೆಲಸ ಮಾಡೇ ಇಲ್ಲ ಅವ್ರ ಲೈಫ್ನಲ್ಲಿ, ಬರೀ ಬೆಂಕಿ ಹಚ್ಚೋ ಕೆಲಸ. ಇವತ್ತು ಆ ರಿಪೋರ್ಟ್ ಇಟ್ಕೊಂಡು BJPಯವರು ಕುಣಿತಾ ಇದ್ದಾರೆ. ವೆರಿ ಕ್ಲಿಯರ್ಲಿ BJPಯವರು ಹತಾಶರಾಗಿ ಮೋದಿಯವರಿಗೆ, ಅವರಿಗೆ ಮತ್ತು ಕೇಶವ್ ಕುಂಜು ಮತ್ತು ಕೇಶವ್ ಕೃಪಾಗೆ ತೋರಿಸ್ಲಿಕ್ಕೆ ನಾವು ಬದುಕಿದ್ದೇವೆ, ಇನ್ನು ಇಲ್ಲಿ ನಾವು ಸತ್ತೋಗಿಲ್ಲ. ಅದಕ್ಕೆ ಇವತ್ತು ಬರೇ ಅವರಿಗೆ ಕಿವಿಗೇನು ಇಂಪಾಗಿ ಕೇಳುತ್ತೆ, RSS ಕಿವಿಗೇನು ಇಂಪಾಗಿ ಕೇಳುತ್ತೆ ಅಷ್ಟು ಮಾತ್ರ ಹೇಳೋದು. ಬಜೆಟ್ ಬಗ್ಗೆ ಮಾತಾಡ್ರಪ್ಪ ಅಂದರೆ ಇದು ಜಮೀರ್ ಬಜೆಟ್ ಅಂತಾರೆ. ಯಾವತ್ತನ ನಮ್ಮ ರಾಜ್ಯದ ಅಧಿವೇಶನದಲ್ಲಿ ಬಜೆಟ್ ಚರ್ಚೆನಲ್ಲಿ ಯಾವತ್ತನ ಹಿಂಗೆ ಕೇಳಿದ್ರ ತಾವೇ ಹೇಳಿ? ಜಾರ್ಜ್ ಅವರೇ ನಿಮಗೂ ಸಿಕ್ಕಿಲ್ಲ, ದಿನೇಶ್ ಅವರೇ ನಿಮಗೂ ಸಿಕ್ಕಿಲ್ಲ, ಇದು ಜಮೀರ್ ಬಜೆಟ್ ಅಂದರೆ ಏನು ಉದ್ದೇಶ ಏನು ಇವ್ರದ್ದು? ಚರ್ಚೆ ಮಾಡಲಿ, ಅಂಕಿ ಅಂಶದಲ್ಲಿ ಚರ್ಚೆ ಮಾಡಲಿ, ಪಬ್ಲಿಕ್ ಪಾಲಿಸಿ ಮೇಲೆ ಚರ್ಚೆ ಮಾಡಲಿ, ನಮ್ಮ ಯೋಜನೆ ಮೇಲೆ ಚರ್ಚೆ ಮಾಡಲಿ, ತಯಾರಿದ್ದೀವಿ. ಆ ಸಂವಾದ ಫೌಂಡೇಶನ್ ಹೇಳೋದಕ್ಕೆ RSS ಅವರಿಗೆ ಒಳ್ಳೇದು ಏನು ಕಿವಿಗೇನು ಒಳ್ಳೇದು ಕೇಳುತ್ತೆ ಅದು ಹೇಳೋಕ್ಕೆ ಸರ್ಕಾರನೂ ತಯಾರಿಲ್ಲ. ಅವರು ಏನಾದರೂ ಮಾಡಿಕೊಂಡು ಅವ್ರ ತಾಳಕ್ಕೆ ಕುಣಿಲಿ ಅವರು. ಸರ್, ಸರ್ಕಾರ ವಿಳಂಬ ಮಾಡ್ತಾ ಇರೋದ್ರಿಂದ FSL ರಿಪೋರ್ಟ್ ತರಿಸ್ಕೊಳ್ಳೋದು ಇದು ಇನ್ನಷ್ಟು ಚರ್ಚೆಗೆ, ಗೊಂದಲಕ್ಕೆ ನೋಡಿ. ನಾನು ಆಗಲೇ ಅದಕ್ಕೆ ನಾನು ಉತ್ತರಿಸಿದ್ದೀನಿ. ಅದು ಎಷ್ಟೆಷ್ಟು ಫುಟೇಜ್ ಇದೆ, ಏನೇನಿದೆ ಅದು ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಅವರು ಹೇಳ್ತಾರೆ, ಅದು ಡಿಪಾರ್ಟ್ಮೆಂಟ್ ಆಫ್ ಹೋಮಿಗೆ ಸಂಬಂಧಪಟ್ಟಿದ್ದು.